ಆಕಾಶವಾಣಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ. ಈ ಕುರಿತಂತೆ ವಿಶೇಷ ಚರ್ಚೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು, ತ್ಯಾಮಗುಂಡ್ಲು. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಶಿವರಾಮ್, ಹಿರಿಯ ಪತ್ರಕರ್ತರು. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಈ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ 12 ವರ್ಷಗಳನ್ನು ಸಮಗ್ರ ಭಾರತದ ಅಭಿವೃದ್ಧಿಯ ಪರ್ವಕಾಲ ಎಂದೇ ಕರೆಯಲಾಗುತ್ತಿದೆ. ಅದರಲ್ಲೂ ಆರ್ಥಿಕ ಕ್ಷೇತ್ರದ ಪ್ರಗತಿ ಮತ್ತು ಸುಧಾರಣೆಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾವೆ. ಹಾಗಾದರೆ ಆರ್ಥಿಕ ಪ್ರಗತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ವಿನೂತನವಾದಂಥ ಸ್ಪರ್ಶವನ್ನು ನೀಡಿತು, ಈ 12 ವರ್ಷಗಳಲ್ಲಿ ಕೊಟ್ಟ ಆದ್ಯತೆಗಳೇನು ಎಂಬ ಬಗ್ಗೆ ಮಾಹಿತಿ ನೀಡ್ತಾ ನಮ್ಮ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಆರ್ ರತ್ನಮ್ಮನವರು. ಡಾಕ್ಟರ್ ಆರ್ ರತ್ನಮ್ಮನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ, ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಲವು ಕೃತಿಗಳನ್ನು ಮತ್ತು ಲೇಖನಗಳನ್ನು ಬರೆದಿರ್ತಕ್ಕಂಥ ಇವರು ಆರ್ಥಿಕ ಚಿಂತಕಿಯಾಗೂ ಕೂಡ ಹೆಸರು ಮಾಡಿದ್ದಾರೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ 12 ವರ್ಷ ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ವಿಷಯ ಕುರಿತಂತ ಚರ್ಚೆಗೆ ನಾನು ಡಾಕ್ಟರ್ ಆರ್ ರತ್ನಮ್ಮನವರನ್ನ ಬರಮಾಡ್ಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. 12 ವರ್ಷ ಯಶಸ್ವಿ ವರ್ಷ, ಇದನ್ನು ಅಭಿವೃದ್ಧಿಯ ಪರ್ವಕಾಲ, ಹೊಸ ಶಕೆ ಅಂತ ಕೂಡ ಅನೇಕ ಜನ ತಮ್ಮಂಥ ತಜ್ಞರು ಕರೀತಾ ಇದ್ದಾರೆ. ಈ 12 ವರ್ಷ ಕೇಂದ್ರ ಸರ್ಕಾರದ ಒಟ್ಟು ಸುಧಾರಣಾ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಚಿತ್ರಣವನ್ನು ನೀವು ಕೊಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಸರ್. 2014ರಿಂದ ಈಗ 2026 ಈ ಅವಧಿ ಗಮನಿಸಿದಾಗ ಬಹುಶಃ ನಮ್ಮ ಭಾರತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳೇ ಮುಂದೆ ನಮ್ಮ ಭಾರತ ವಿಶ್ವದ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವ ಜಾರಿಗೆ ಬಂದ GST ಇರಬಹುದು. ಅದರ ಜೊತೆಗೆ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಲ್ಲಾದ ಬಹುಮಟ್ಟಿನ ಸುಧಾರಣೆ, ಜೊತೆಗೆ ನಮ್ಮ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿ, ಇದು ವಿಶ್ವದಲ್ಲಿ ನಮ್ಮ ಭಾರತ ಮೊದಲ ಸ್ಥಾನವನ್ನು ಪಡೆದಿದೆ. ನಮ್ಮಲ್ಲಿ ನಗದುರಹಿತ ಒಂದು ಹಣದ ವರ್ಗಾವಣೆ ದೃಷ್ಟಿಯಿಂದ. ಜೊತೆಗೆ ನಮ್ಮಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ ಭಾರತ, ಜೊತೆಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ನಮ್ಮಲ್ಲಿ ಹೆದ್ದಾರಿಗಳಿರ್ಬೋದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣಗಳಿರ್ಬೋದು, ಬಂದರುಗಳು, ಅಥವಾ ನಾವು ಭಾರತ ಮಾಲಾ, ಸಾಗರ ಮಾಲಾ ಯೋಜನೆಗಳು, ಹೀಗೆ ವೇಗವಾಗಿ ನಮ್ಮಲ್ಲಿ ಸಾರಿಗೆಯ ಒಂದು ವ್ಯವಸ್ಥೆ ಇರಬಹುದು. ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರ, ಅದ್ರ ಜೊತೆಗೆ ನೀವು ಸ್ಟಾರ್ಟಪ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, MSMEಗಳ ಅಭಿವೃದ್ಧಿ ಇರಬಹುದು. ಇವುಗಳ ಮೂಲಕ ನಮ್ಮಲ್ಲಿ ಎಲ್ಲರೂ ಒಳಗೊಳ್ಳುವಿಕೆಯ ಮೂಲಕ ನಾವು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡೋಕ್ಕೆ ಸಾಕಷ್ಟು ಮುನ್ನುಡಿ ಹಾಕಿರುವಂತಹ ಯೋಜನೆಗಳಾಗಿದೆ. ಸಬ್ಕಾ ವಿಕಾಸ್ ಅಂತ ಹೇಳ್ಬೋದು. ಒಂದು ಅಭಿವೃದ್ಧಿ ಇಡೀ ದೇಶದ ಜನರನ್ನ ಒಳಗೊಂಡು ಮುನ್ನಡಿಬೇಕದು. ಹೌದು. ಅಥವಾ ಅದು ಸಾಕಾರ ಆಗಬೇಕು. ಹೌದು. ಅದು ಈ 12 ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಬಳಸ್ತಾ ಇದ್ದಂತ ಈ ಪದಗಳಿಗೆ ಒಂದು ರೀತಿ ಒತ್ತಾಸೆಯಾಗಿದೆ. ನಿಜ ಸರ್. ವ್ಯಕ್ತಿಯಿಂದ ಸಮಾಜ ಸರ್. ಯಾಕೆಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯು ನೇರವಾಗಿ ಆರ್ಥಿಕತೆಯಲ್ಲಿ ಪಾಲ್ಗೊಂಡಾಗ, ಭಾಗವಹಿಸಿದಾಗ, ಆತ ಸ್ವಾವಲಂಬಿ ಆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗುತ್ತೆ. ಈ ಅಂಶವನ್ನೇ ಗಮನದಲ್ಲಿಟ್ಕೊಂಡು ತಳಮಟ್ಟದ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಅನೇಕ ಆರ್ಥಿಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದು ಈ ಒಂದು ಸರ್ಕಾರದ ಸಾಧನೆಯೇ ಅಂತ ಹೇಳ್ಬೋದಾಗಿದೆ. ನನಗೆ ಇಲ್ಲಿ ಆರ್ಥಿಕ ಪ್ರಗತಿಗೆ ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಆರ್ಥಿಕ ಪ್ರಗತಿನೇ. ಆದರೆ ಒಟ್ಟು 12 ವರ್ಷಗಳ ಒಂದು ಚಿತ್ರ, ಸಮಗ್ರ ಭಾರತದ ಚಿತ್ರಣ ಅಂದಾಗ ಅಲ್ಲಿ ಸಾಮಾಜಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಮ್ಮಲ್ಲಿ ಮತ್ತು ಸಾಂಸ್ಕೃತಿಕವಾಗಿರ್ಬೋದು, ರಕ್ಷಣಾ ದೃಷ್ಟಿಯಿಂದ ಇರ್ಬೋದು, ವಿಶ್ವದಲ್ಲಿರುವಂಥ ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದರ ಒಂದು ಪಾಲ್ಗೊಳ್ಳುವಿಕೆ, ಇದರ ಸ್ಥಾನಮಾನ, ಹೀಗೆ ನಾವು ಸಮಗ್ರವಾಗಿ ಗಮನಿಸ್ಕೊಂಡು ಹೋದಾಗ ಅನೇಕ ಯೋಜನೆಗಳು ಸಾಕಷ್ಟು ಪ್ರಗತಿಗೆ ಕಾರಣವಾಗಿದೆ. ಕೆಲವು ಕಾರ್ಯಕ್ರಮಗಳಂದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇರಬಹುದು, ಅದರ ಜೊತೆಗೆ ಉಜ್ವಲ ಯೋಜನೆ, ನಮಗೆಲ್ಲ ಗೊತ್ತಿದೆ, ಹೆಣ್ಮಕ್ಕಳ ಸಲುವಾಗಿ ಬಡ ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಉಚಿತ LPG ಗ್ಯಾಸ್ ವಿತರಣೆ ಇರ್ಬೋದು, ಅವರ ಆರೋಗ್ಯ ಸಂರಕ್ಷಣೆಗೆ ತಂದ ಉಜ್ವಲ ಯೋಜನೆ,
ಹಾಗೂ ನಮ್ಮ ರೈತರ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಅಥವಾ ನಮಗೆ ಈಗಾಗಲೇ ಗೊತ್ತಿದೆ ನಮ್ಮ ರೈತರ ಒಂದು ನಿಧಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ 6,000 ರೂಗಳ ಆರ್ಥಿಕ ಸಹಾಯ ಇರಬಹುದು. ಅದ್ರ ಜೊತೆಗೆ ಅಂದರೆ ನಮ್ಮಲ್ಲಿ DBT ಅಂತ ನೇರ ಹಣ ವರ್ಗಾವಣೆ, ನಮ್ಮಲ್ಲಿ ಆರೋಗ್ಯ ಸಂರಕ್ಷಣೆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಗಳಿರ್ಬೋದು, ಮುದ್ರಾ ಯೋಜನೆ, ಇದರ ಬಗ್ಗೆ ಬಹಳಷ್ಟು ನಮ್ಮಲ್ಲಿ ಎಲ್ಲರ ಒಳಗೊಳ್ಳುವಿಕೆಗೆ ಇದೊಂದು ಉತ್ತಮವಾದಂಥ ಯೋಜನೆ. ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಅತಿ ಮುಖ್ಯವಾದ ಯೋಜನೆ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಇರ್ಬೋದು, PM ಆವಾಸ್ ಯೋಜನೆ, ಪ್ರತಿಯೊಬ್ಬರಿಗೂ ಸಹ ಮನೆ ನಿರ್ಮಾಣ ಅದರ ಮುಖ್ಯ ಗುರಿ ಆಗಿದೆ. ಅಂದರೆ ಎಲ್ಲರಿಗೂ ಮನೆ ಗುರಿ ಹೊಂದಿದ್ದಂತಹ PM ಆವಾಸ್ ಯೋಜನೆ ಇರ್ಬೋದು, ಸ್ಕಿಲ್ ಇಂಡಿಯಾ. ಈಗ ನಮ್ಮಲ್ಲಿ ಇಂದು ಮುಖ್ಯವಾಗಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯ ಇರುತ್ತೆ. ನೋಡಿ, ಒಂದು ಲಕ್ಷಾಂತರ ಉದ್ಯೋಗಗಳು ಖಾಲಿ ಇದೆ, ಆದರೆ ಆ ಉದ್ಯೋಗ ಮಾಡೋಕ್ಕೆ ಬೇಕಿರುವಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇರೋದು ಮುಖ್ಯವಾದ ಕಾರಣ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವಶ್ಯವಿರುವಂಥ ಎಲ್ಲರಿಗೂ ಸಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ, ಅವರಿಗೆ ಹಣಕಾಸಿನ ಸಹಾಯ, ಸಾಲ ಸೌಲಭ್ಯಗಳು, ಸಬ್ಸಿಡಿ, ಜೊತೆಗೆ ತಂತ್ರಜ್ಞಾನದ ನೆರವು, ಮಾರುಕಟ್ಟೆ, ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಸರ್ಕಾರ ಸಹಕಾರವನ್ನು ಕೊಡ್ತಾ ಇದೆ, ನೆರವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಶುದ್ಧ ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಇರ್ಬೋದು, ಘರ್ ಘರ್ ಮೇ ನಲ್ ಅಥವಾ ಗಂಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ, ವಿದೇಶಾಂಗ ನೀತಿ ಇರ್ಬೋದು. ಹೀಗೆ ಓವರಾಲ್ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಸಾಕಷ್ಟು ಯೋಜನೆಗಳು ನಮ್ಮ ಇಡೀ ಭಾರತವನ್ನು ಶರವೇಗದಲ್ಲಿ ಮುನ್ನಡೆಯುವಲ್ಲಿ ಪ್ರಮುಖ ಪಾತ್ರಗಳು ವಹಿಸ್ತಾ ಇದೆ. ಒಟ್ಟು ಕಾರ್ಯಕ್ರಮಗಳ ಒಂದು ಪಟ್ಟಿನೇ ಕೊಟ್ಬಿಟ್ರಿ. ಈಗ ಪ್ರತಿ ಕಾರ್ಯಕ್ರಮದ ಸಮಗ್ರ ವಿವರಣೆಯನ್ನು ನೋಡ್ತಾ ಹೋಗೋಣ. ಡಿಜಿಟಲ್ ಕ್ರಾಂತಿ ಅಂತೂ ಇವತ್ತು ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ಓದ್ತಾ ಇದೆ, 140 ಕೋಟಿಗೂ ಹೆಚ್ಚು ಜನ ಈ ಡಿಜಿಟಲ್ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ದೊಡ್ಡ ಕ್ರಾಂತಿ ಇದು. ಹೌದು ಸರ್. ಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಖ್ಯವಾಗಿ ನಮ್ಮಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಸುಧಾರಣೆ ಅಂತ ಹೇಳ್ಬೋದು. ಅದು ಸರ್ಕಾರ, ಉದ್ಯಮಗಳು ಮತ್ತು ನಾಗರಿಕರ ನಡುವೆ ಸೇವೆಗಳ ವಿತರಣೆಯು ಶೀಘ್ರವಾಗಿ, ಸುಲಭವಾಗಿ, ಪಾರದರ್ಶಕವಾಗಿ ನಡೆಯುವ ಸಲುವಾಗಿ ಜಾರಿಗೆ ತಂದ ಯೋಜನೆಯೇ ಡಿಜಿಟಲ್ ಕ್ರಾಂತಿ. 2015ರಲ್ಲಿ ನಮಗೆಲ್ಲ ಗೊತ್ತಿದೆ ಜಾರಿಗೆ ತರಲಾಯಿತು. ಇದು ಈ ಡಿಜಿಟಲ್ ವಲಯ ಮುಖ್ಯ ಉದ್ದೇಶ ಏನು ಅಂದರೆ ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂಥದ್ದು ಮುಖ್ಯವಾದ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮಲ್ಲಿ ಈ UPI ಇರ್ಬೋದು. ಈ UPI ಸೇವೆ ಅಂದರೆ ನಗದು ರಹಿತ ವಹಿವಾಟುಗಳಲ್ಲಿ ನಮ್ಮ ಭಾರತ ಇಂದು ಮುಂಚೂಣಿಯ ರಾಷ್ಟ್ರ ಆಗಿದೆ ಅಂದರೆ ಈ ಡಿಜಿಟಲ್ ಕ್ರಾಂತಿನೇ ಮುಖ್ಯವಾದಂಥ ಕಾರಣ. ನಮ್ಮಲ್ಲಿ ನೋಡಿ, ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿ ಇರಬಹುದು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು, ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಪ್ರತಿಯೊಬ್ಬ ಜನಸಾಮಾನ್ಯರು, ನಾಗರಿಕರು ಸಹ ಇಂದು ಸುಲಭವಾಗಿ ಡಿಜಿಟಲ್ ಪಾವತಿಯನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಇವತ್ತು ನಾವು ಬರೀ ಹೇಗಾಗತ್ತೆ, ಇದು ಹೇಗೆ ಸಾಧ್ಯ ಆಗುತ್ತೆ, ಪಾಪ ಅನಕ್ಷರಿಸ್ತಿರ್ತಾರೆ ನಮ್ಮ ಹಳ್ಳಿಯಲ್ಲಿ, ಯಾವುದೋ ಒಂದು ಸಂತೆಯಲ್ಲಿ ಮಾರುವಂಥ 80 ವರ್ಷದ ಅರ್ಜಿ ಮಾರ್ತಿರ್ತಾರೆ, ಏನೆಲ್ಲೋ ಅವ್ರಿಗೆಲ್ಲ ಹೆಂಗಾಗತ್ತೆ ಅಂತ ನಾವು ಬಹಳ ಆಶ್ಚರ್ಯವಾಗಿದ್ವಿ. ಬಟ್ ಈಗ ನೋಡ್ತಿದ್ದಾಗ ಬಹುಶಃ ಪ್ರತಿಯೊಬ್ಬರು ಸಹ ನಮ್ಮಲ್ಲಿ QR ಕೋಡ್ ಇಟ್ಕೊಂಡು, ಸ್ಕ್ಯಾನರ್ಸ್ ಇಟ್ಕೊಂಡು, ಸೊಪ್ಪು ಮಾರೋ ಅಜ್ಜಿಯಿಂದ ಹಿಡಿದು, ಹೌದು, ವ್ಯಾಪಾರಸ್ಥರು ಅಥವಾ ಸಾಮಾನ್ಯ ಗ್ರಾಹಕ ಕೂಡ ಹೌದು ಅದನ್ನ ಬಳಕೆನ ಮಾಡ್ತಿರೋದು ನೋಡಿದಾಗ ಬಹುಶಃ ನೋಡಿ ಹೇಗೆ ಕನಸು ನನಸಾಯ್ತು ಅನ್ನೋದು ಬಹಳ ಸಾಕ್ಷಿ ಇದೆ ನಮ್ಗೆ. ಅದರ ಜೊತೆಗೆ ನಮ್ಮಲ್ಲಿ ಜಾಮ್ ಅಂದ್ರೆ ಒಂದು ಜನ್ಧನ್, ಆಧಾರ್, ಅಂದ್ರೆ ಆಧಾರ್, ಅಂದ್ರೆ ಮೊಬೈಲ್. ಅಂದ್ರೆ ಹೇಗೆ ನಾವು ಜನರಿಗೆ ನಾವು ಹಣ ವರ್ಗಾವಣೆ ಮಾಡಿದಾಗ ಮೊದಲು ಪಾರದರ್ಶಕತೆ ಇರಲಿಲ್ಲ, ವಂಚನೆ ಅಥವಾ ಸೋರಿಕೆ ಆಗ್ತಿತ್ತು, ಭ್ರಷ್ಟಾಚಾರ ಆಗ್ತಿತ್ತು. ಸೊ ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಯಾರು ನಿಜವಾದ ಫಲಾನುಭವಿಗಳೋ ಅವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಯೋಜನೆಗಳು ಇದರ ಮೂಲಕ ಬಹಳ ಸುಲಭೀಕರಣ, ಸರಳೀಕರಣ ಆಯಿತು ಅಂತ ಹೇಳ್ಬೋದಾಗಿದೆ. ಈ ಜನ್ಧನ್ ಅಂದ ಕೂಡಲೇ ಎಷ್ಟರ ಮಟ್ಟಿಗೆ ಅದು ಜನರನ್ನ ಪ್ರಭಾವಿಸ್ತು ಅಂತ ಅಂದ್ರೆ, ಬ್ಯಾಂಕ್ಗಳ ಕಡೆ ತಿರುಗಿ ನೋಡದೇ ಇದ್ದವರು ಕೂಡ ಹೋಗಿ ಕ್ಯೂ ನಿಂತ್ಕೊಳ್ಳೋ ಬಂದ್ಬಿಡ್ತಾರೆ ಜನ್ಧನ್ ಖಾತೆ ಓಪನ್ ಮಾಡೋದಕ್ಕೆ. ಅದು ಬಹುಶಃ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ನಾವು ಇನ್ನೂ ಮಾತಾಡುವ ಸಂದರ್ಭದಲ್ಲೇನೆ ಜನ್ಧನ್ ಯೋಜನೆ ಆ ಲಿಟ್ರಸಿನ ಸಾಕಾರ. ಹೌದು ಸರ್, ಖಂಡಿತ. ಯಾಕಂದ್ರೆ ಎಷ್ಟು ಸಂತೋಷ ಅನ್ಸುತ್ತೆ, ಪ್ರತಿಯೊಬ್ಬರೂ ಸಹ ಇಂದು ಬ್ಯಾಂಕ್ ಖಾತೆಗಳ ಮೂಲಕವೇ, ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಇದು ಬಹಳಷ್ಟು ಜನಪ್ರಿಯ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ ಸರ್, ಇದು ಡಿಜಿ ಲಾಕರ್, ಇವಾಗ ನಾವು ಪ್ರತಿಯೊಂದು ಮಾಸ್ ಕಾರ್ಡ್ಗೆ ನಾವು ನಿಂತ್ಕೋಬೇಕಾಗಿತ್ತು ಅಥವಾ ಸಾಕಷ್ಟು ಆ ಬಗ್ಗೆ ಗೊಂದಲಗಳಿತ್ತು. ಅದು ಈಗ ನಮ್ಮ ಡಿಜಿ ಲಾಕರ್ ಬಂದು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳಿರಬಹುದು ಅಥವಾ ವಾಹನ ಪರವಾನಗಿಗಳಿರಬಹುದು, ಪ್ರತಿಯೊಂದು ನಾವು ಸರ್ಕಾರಿ ದಾಖಲೆಗಳನ್ನು ನಾವು ಡಿಜಿಟೀಕರಣದ ಮೂಲಕವೇ ನಾವು ಪಡೆಯೋದಕ್ಕೆ ಅವಕಾಶ ಇದೆ. ಆರ್ಥಿಕ ಪ್ರಗತಿಯಿಂದಾಗ ಕೇವಲ ಹಣಕಾಸು ಅಥವಾ ವ್ಯವಹಾರ ವ್ಯಾಪಾರ ಅಷ್ಟೇ ಅಲ್ಲ, ಶಿಕ್ಷಣನೂ ಕೂಡ ಮುಖ್ಯ ಆಗುತ್ತೆ. ಒಂದು ಬಹಳ ದೊಡ್ಡ ಮಾನದಂಡನೆ ಶಿಕ್ಷಣ ಆಗಿರೋದ್ರಿಂದ
ಇವೆಲ್ಲವೂ ಕೂಡ ಪೂರಕವಾಗಿ ಅದಕ್ಕೆ ಕೆಲಸ ಮಾಡ್ತವೆ. ಅದಕ್ಕೆ ಈ ಶಿಕ್ಷಣ ಅಂತೀವಿ ಸರ್. ಅಂದ್ರೆ ಈ ಎಜುಕೇಶನ್ ಅಂದ್ರೆ ಇವಾಗ ನಮ್ಮೆಲ್ಲರೂ ಆನ್ಲೈನ್ ಮೂಲಕವೇ ಅಥವಾ ತಮ್ಮ ಒಂದು ಮೊಬೈಲ್ ಮೂಲಕವೇ ಇವತ್ತು ಆ ಶಿಕ್ಷಣ ಒಂದು ಕ್ಷೇತ್ರದ ವಿಸ್ತರಣೆ ಆಗ್ತಿದೆ. ಈಗ ನಾನು ಮನೇಲಿ ಕೂತ್ಕೊಂಡು ಯಾವುದೇ ಪದವಿ ಪಡ್ಬೋದು, ಓದ್ಕೋಬಹುದು, ತಿಳ್ಕೊಳ್ಬೋದು, ಜ್ಞಾನಾರ್ಜನೆ ಮಾಡ್ಬೋದು. ಸೊ ಇವೆಲ್ಲ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯೂ ಆಗಿದೆ ಅಂತ ಹೇಳ್ಬೋದು ಸರ್, ಈ ಒಂದು ಡಿಜಿಟಲೀಕರಣದಿಂದ. ಅದ್ರ ಜೊತೆಗೆ ನಮ್ಮಲ್ಲಿ ಈ ನ್ಯಾಮ್ ಬಹಳ ಇದು ಫೇಮಸ್ ಇದೆ. ಈ ನ್ಯಾಮ್ ಅಂದ್ರೆ ನಮ್ಮಲ್ಲಿ ಹೇಗೆ ಇದು ರೈತರಿಗೆ ವಿಶೇಷವಾಗಿ ಒಂದು ಮಾರುಕಟ್ಟೆಯ ಅಭಿವೃದ್ಧಿ, ರೈತರು ಸಹ ತಮ್ಮ ಆನ್ಲೈನ್ ವ್ಯವಹಾರದ ಮೂಲಕ ಅವರು ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ತಮ್ಮ ಕೃಷಿ ವಸ್ತುಗಳನ್ನು ತರಕಾರಿ ಸೊಪ್ಪಿನಿಂದ ಹಿಡಿದು ಅಥವಾ ಹಣ್ಣು ತರಕಾರಿಯಿಂದ ಮಾರುವಂತಹ ಒಂದು ಸುಲಭ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ಅವರು ಡಿಜಿಟಲ್ ವ್ಯವಹಾರಗಳ ಮೂಲಕ ಸಾಕಷ್ಟು ಅವರ ಮಾರುಕಟ್ಟೆ ಕ್ಷೇತ್ರದ ವೃದ್ಧಿಯ ಜೊತೆಗೆ ಹಣ ಅಥವಾ ಅವರ ಆದಾಯ ಗಳಿಕೆಯಲ್ಲೂ ಸಹ ಇದು ಮುಖ್ಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಡಿಜಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಭಾರತ್ ನೆಟ್ ಅಂತ, ಬರೀ ನಾವು ನಗರಗಳು ಪಟ್ಟಣಗಳು ಇಲ್ಲಿ ಮಾತ್ರ ನಮಗೆ ಇಂಟರ್ನೆಟ್ ಸೌಕರ್ಯ ಅಥವಾ ಇವೆಲ್ಲ ಸಾಧ್ಯ ಆಗತ್ತೆ ಅಂತ. ಸೊ ಈ ಸಲುವಾಗಿ ಭಾರತ್ ನೆಟ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಹ ಈ ಒಂದು ಯೋಜನೆಯನ್ನು ವಿಸ್ತರಣೆ ಮಾಡ್ತಿದೆ. ಅಂದರೆ ಇಲ್ಲಿ ಬ್ರಾಡ್ ಬ್ಯಾಂಡ್ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ನಮ್ಮ ನಗರ ಹಳ್ಳಿಗಳಿರುವ ಅಂತರವನ್ನು ಸಹ ಕಡಿಮೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಹೇಳಿದ್ವಲ್ಲ ಸರ್, ಈ ಆರೋಗ್ಯ ಅಥವಾ ನಮ್ಮಲ್ಲಿ ಟೆಲಿಮೆಡಿಸಿನ್ ಇರ್ಬೋದು ಅಥವಾ ನಮ್ಮಲ್ಲಿ ಶಿಕ್ಷಣ ಇರ್ಬೋದು ಅಥವಾ ನಾವು ಇವಾಗ ಯೂಟ್ಯೂಬಲ್ಲಿ ಅಥವಾ ನಾವು ಏನೇ ನಮ್ಗೆ ಬೇಕಿರುವಂಥ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಾವು ಹೇಗೆ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬಹುದಾಗಿದೆ, ನಮ್ಗೆ ಬೇಕಿರೋ ದಾಖಲೆಗಳನ್ನು ತರಿಸ್ಕೊಳ್ಬೋದು ಅಥವಾ ಮಾಡ್ಕೊಳ್ಳೋದಕ್ಕೆ ತುಂಬ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ನಮಗೆಲ್ಲ ಗೊತ್ತಿದೆ ಸರ್ಕಾರಿ ಸೇವೆಗಳು, ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು ಅಥವಾ ನಮ್ಮ ಭೂ ದಾಖಲೆಗಳಿರ್ಬೋದು, ಜನನ ಮರಣ ಪ್ರಮಾಣ ಪತ್ರಗಳಿರಬಹುದು, ಇವೆಲ್ಲವನ್ನೂ ಸಹ ನಾವು ಪಡೆಯೋದಕ್ಕೆ ನನ್ನ ಮೊಬೈಲಲ್ಲೇ ಅಥವಾ ನಮ್ಮ ಮನೆ ಬಾಗಿಲಿಗೆ ನನ್ನ ಜೊತೆಗೆ ಇರೋದಕ್ಕೆ ಅಂದರೆ ಇವು ಡಿಜಿಟಲ್ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಸುಧಾರಣೆಗಳಿಗೆ ಹೌದು ಸರ್. ಇವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ, ಹಾಗೆಯೇ ರೈತರ ಬದುಕು ಹಸನಾಗುವಂಥದ್ದು, ಆಮೇಲೆ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದಂಥ ಜನ, ಈಗ ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. GST ಬಗ್ಗೆ ಆಗ್ಲೇ ಪ್ರಸ್ತಾವ ಮಾಡಿದ್ರಿ ತಾವು. ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ತೆರಿಗೆ, ಅದು ಜಗತ್ತಿನ ಗಮನ ಸೆಳೆದಂತ ಮತ್ತೊಂದು ಕಾರ್ಯಕ್ರಮ ಭಾರತದ ಮೂಲಕ. GST ಸರ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಮ್ಮಲ್ಲಿ ಡಜನ್ ಗಟ್ಟಲೆ ಪರೋಕ್ಷ ತೆರಿಗೆಗಳಿದ್ವು ಸರ್. ನಮ್ಮಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆಗಳಲ್ಲಿ 2 ವಿಧ. ಹೌದು, ಆಯಾ ರಾಜ್ಯ ಸೀಮಿತ. ಹೌದು ಸರ್. 500ಕ್ಕೂ ಹೆಚ್ಚು ತೆರಿಗೆಗಳು ಅಂತ ಎಲ್ಲ ಓದ್ತಾ ಇದ್ದೆ ನಾನು. ಹೌದು ಸರ್, ಖಂಡಿತ. ಎಲ್ಲರಿಗೂ ಎಷ್ಟೊಂದು ಒತ್ತಡ ಅಥವಾ ತುಂಬಾ ಭಾರ ನಮ್ಮ ಜನರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು GST ಅಳವಡಿಸ್ಕೊಂಡು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದಾಗ, ಸೊ ನಮ್ಮ ಭಾರತವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನದ ಫಲವಾಗಿ ಈ GST 2017ರಲ್ಲಿ ಜಾರಿಗೊಳಿಸಲಾಯಿತು. ಅಂದರೆ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಜಾರಿಗೊಳಿಸಲಾದ ಯೋಜನೆಯೇ GST ಅಂತ ಹೇಳ್ಬೋದು. ಈ GST ನೋಡಿ ನಮ್ಗೆ ಗಮನಿಸಿದಾಗ ಅತ್ಯಲ್ಪ ಅವಧಿಯಲ್ಲೇ ಅತಿ ಹೆಚ್ಚು ಆದಾಯವನ್ನು ಗಳಿಸಿದ ತೆರಿಗೆಗಳಲ್ಲಿ ಈ GSTನೂ ಒಂದಾಗಿದೆ. ಈಗ ಮೊದಲೆರಡು ಸ್ಥಾನದ ಜೊತೆಗೆ 3ನೇ ಸ್ಥಾನ, 2ನೇ ಸ್ಥಾನವನ್ನು ಪಡ್ಕೊಳ್ಳುವ ಮಟ್ಟಿಗೆ ನಮ್ಮಲ್ಲಿ GSTಯಿಂದ ಹೆಚ್ಚು ಆದಾಯ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 2017-18ರಲ್ಲಿ 9.5 ಲಕ್ಷ ಕೋಟಿ ಆದಾಯ GSTಯಿಂದ ಬಂದಿದ್ರೆ 2022-23ನೇ ಒಂದು ಸಾಲಿನಲ್ಲಿ 19.5 ಲಕ್ಷ ಕೋಟಿ ಏರಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಹೌದು ಸರ್. ಮತ್ತು ಏಪ್ರಿಲ್ 2026ರಲ್ಲಿ 2.47 ಲಕ್ಷ ಕೋಟಿ GST ಸಂಗ್ರಹ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಗಮನಿಸಿದಾಗ ಇದೊಂದು ಸ್ಥಿರ ಬೆಳವಣಿಗೆ ಅಂತ. ಮೊದಲು ಫ್ಲಕ್ಚುಯೇಷನ್ಸ್ ನಮ್ಮಲ್ಲಿ ಇತ್ತು, ಈಗ ಒಂದು ಸ್ಥಿಮಿತತೆ, ಆರ್ಥಿಕ ಸ್ಥಿಮಿತತೆ, ಪ್ರಗತಿ ಸಾಧಿಸಬೇಕು ಅಂದರೆ ನಮಗೆ ಸ್ಥಿರ ಆದಾಯ ಬರೋದು ಬಹಳ ಮುಖ್ಯ. ಸೊ ಈ ಒಂದು ಸ್ಥಿರ ಆದಾಯವನ್ನು ತಂದುಕೊಡುವಲ್ಲಿ GST ಮುಖ್ಯ ಪಾತ್ರ ವಹಿಸ್ತಾ ಇದೆ. ವ್ಯಾಪಾರ ವಾಣಿಜ್ಯದಲ್ಲಿ ಸೋರಿಕೆ, ಹೌದು ಸರ್, ಸೋರಿಕೆ ಆಗ್ತಿತ್ತು, ವಂಚನೆ, ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ವಂಚನೆ, ಬಹುತೇಕವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲ ವ್ಯಾಪಾರಿಗಳು ಇಂದು ಬಹುತೇಕವಾಗಿ ತೆರಿಗೆ ಜಾಲಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಈ ಮೂಲಕ ನಮ್ಮಲ್ಲಿ ಯಾಕೆ ಅಂದರೆ ಇದೆ ಸೇಮ್ ಡಿಜಿಟಲ್ ವ್ಯವಹಾರಗಳು ಮತ್ತು ಅಧಿಕೃತ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಇವೆಲ್ಲವೂ ಸಹ ಪಾರದರ್ಶಕತೆ ಇರೋದ್ರಿಂದ ಯಾರ್ಯಾರ ನಿಗದಿತ ಆದಾಯಕ್ಕಿಂತ ಹೆಚ್ಚು ಪಡೀತಾರೋ ಅವರೆಲ್ಲರೂ ಸಹ ಇಂದು ತೆರಿಗೆಯ ಒಂದು ಜಾಲಕ್ಕೆ ಅಥವಾ ಒಳಪಟ್ಟಿದ್ದಾರೆ. ಈ ಮೂಲಕ ತಂತಾನೆ ದೇಶದ ಆದಾಯ ಹೆಚ್ಚಾಗುವಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಕೊಡುಗೆ ಬಹಳ ದೊಡ್ಡದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ 12 ವರ್ಷಗಳ ಅವಧಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅವಕಾಶವನ್ನು ಕೊಡ್ತು. MSMEಗಳು, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ನಿಂತರು. ಇದ್ರ ಬಗ್ಗೆ ಒಂದಷ್ಟು. ನಮ್ಮಲ್ಲಿ ಕೃಷಿ ದೇಶದ ಬೆನ್ನೆಲುಬು. ನಮಗೆ ಕೃಷಿಗೆ ಸಾಕಷ್ಟು ನಮ್ಮಲ್ಲಿ
ಹೆಚ್ಚು ಉದ್ಯೋಗದಲ್ಲಿ ನಿಂತಿದ್ದಾರೆ. ಸೊ ಆದ್ರೆ ಕೃಷಿನೇ ಕೈಗಾರಿಕೆ ಮಾಡಿ ಅಂತ ಹೌದು ಆದ್ರೆ ಈಗ ನಮ್ಮಲ್ಲಿ ಕೃಷಿಗೆ ಮೂಲಾಧಾರ ನಮ್ಮ ಕೈಗಾರಿಕೆಗಳು ಆಗಿದೆ ಅಂತ ಹೇಳ್ಬೋದು. ನಮ್ಗೆಲ್ಲ ಈ ಕೈಗಾರಿಕೆಗಳು ನಮ್ಮ ದೇಹದ ಮೂಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದು ದೇಶ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ. ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೂಳೆಗಳು ಗಟ್ಟಿ ಇರಬೇಕು. ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಸೊ ಆ ದೇಶ ಕೈಗಾರಿಕಾ ದೃಷ್ಟಿಯಿಂದ ಅದು ಬಲಿಷ್ಠವಾದಾಗ ಮಾತ್ರ ಪ್ರಗತಿ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೀಕರಣವೇ ಇಲ್ವ ವಿನಾಶ ಅಂತ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಬೃಹತ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಆದ್ರೆ ಈ ಒಂದು ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ದೊಡ್ಡ ಬೃಹತ್ ಕೈಗಾರಿಕೆಗಳು ಕಾರ್ಪೊರೇಟ್ ವಲಯದ ಜೊತೆಗೆ ನಮ್ಮಲ್ಲಿ MSME ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ MSME ನಮ್ಮಲ್ಲಿ ಈ ಕೊಡುವಾಗ ಸಾಲವನ್ನ ಇದು 4 ಭಾಗ ಮಾಡಿದೆ. ಅದೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ಶಿಶು, ಕಿಶೋರ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ ಸಾಲವನ್ನ 4 ವರ್ಗ ಮಾಡಿದೆ. ಏನು ಈ ಶಿಶು ಅಂದ್ರೆ ಆಗ ತಾನೇ ಒಂದು ಹುಟ್ಟಿದಂತಹ ಸ್ಥಾಪನೆಯಾದ ಕೈಗಾರಿಕೆಗಳು. ಇವುಗಳಿಗೆ ಸರ್ಕಾರ 50,000ದಷ್ಟು ಸಾಲ ಸೌಲಭ್ಯವನ್ನು ನೀಡುತ್ತೆ. ಹೊಸದಾಗಿ ಸ್ಥಾಪನೆ ಆದಂತ ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ 50,000ದವರೆಗೂ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಇನ್ನು ಕಿಶೋರ್ ಅಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದಲ್ಲಿರುವಂತಹ ಒಂದು ಸಣ್ಣ ಕೈಗಾರಿಕೆಗಳಿಗೆ ಹೌದು ಆಗಿರುವಂತಹ ಕೈಗಾರಿಕೆಗಳಿಗೆ 50,000ದಿಂದ 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ನಂತರ ತರುಣ್ ಅಂತಂದ್ರೆ ಅದು ಯುವ ಅಂದ್ರೆ ಅದೆಲ್ಲೋ ಒಂದು ಕಡೆ ಸ್ಥಾಪನೆ ಆಗಿ ಬೆಳವಣಿಗೆ ಹಂತ ಜೊತೆಗೆ ಹೌದು ಸರ್ ಎಲ್ಲಿ ವಿಸ್ತರಣೆ ಉದ್ಯಮ ಸ್ಥಾಪನೆ ಜೊತೆ ವಿಸ್ತರಣೆ ಒಂದು ಸಣ್ಣ ಕೈಗಾರಿಕೆಗಳಿಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಮತ್ತೆ ತರುಣ್ ಪ್ಲಸ್ ಅಂತಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಈ ನಮ್ಮಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯನ ಪಡೆದು ಆ ಮುದ್ರಾ ಸಾಲಗಳನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡುವಂತಹ ಉದ್ಯಮಗಳಿಗೆ 10 ಲಕ್ಷದಿಂದ 20 ಲಕ್ಷದವರೆಗೆ ಸಾಲವನ್ನು ಕೊಡುತ್ತೆ. ಸೊ ಹೀಗೆ ಯಾರು ಸುಲಭವಾಗಿ ಅಥವಾ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರೋ ಸಾಲವನ್ನು ಸೊ ಅವ್ರಿಗೆ ಹೆಚ್ಚು ಮೊತ್ತದ ಸಾಲವನ್ನು ಕೊಡುವ ಮೂಲಕ ಇನ್ನಷ್ಟು ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗೋಕ್ಕೆ ಉದ್ಯಮ ವಿಸ್ತರಣೆಗೆ ನಮಗೆಲ್ಲ ಗೊತ್ತಿದೆ ಒಂದು ಉದ್ಯಮ ಸ್ಥಾಪನೆ ಆಯಿತು ಅಂದರೆ 100 ಜನರಿಗೆ ಉದ್ಯೋಗ ಅವಕಾಶ ಸಿಗತ್ತೆ ಅಂತ ಅರ್ಥ. ಹೀಗೆ ವಿಸ್ತರಣೆಯ ಮೂಲಕ ಒಂದು ಉದ್ಯಮದ ಪ್ರಗತಿಯ ಜೊತೆಗೆ ಸಮಾಜ ಸಮುದಾಯ ತಂತಾನೆ ಪ್ರಗತಿ ಆಗುತ್ತೆ. ಸೊ ಈ ಸಲುವಾಗಿ ನಮ್ಮ ಸರ್ಕಾರ ಈ ಒಂದು ಮುದ್ರಾ ಸಾಲ ಸೌಲಭ್ಯವನ್ನು ಕೊಡ್ತಿರುವಂಥದ್ದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ನಮ್ಮ ಈ ಮುದ್ರಾ ಸೌಲಭ್ಯ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಪ್ರಮುಖವಾದ ಯೋಜನೆ ಅಂತಾನೆ ಹೇಳ್ಬೋದು. ನೋಡಿ ನಮ್ಮಲ್ಲಿ MSMEಗೆ 2014ರಲ್ಲಿ 8.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ರೆ 2024ರಲ್ಲಿ 27.23 ಲಕ್ಷ ಕೋಟಿಯಷ್ಟು ಸಾಲ ಏರಿಕೆ ಆಗಿರೋದು ವಿಸ್ತರಣೆ ಆಗಿರೋದು ಒಂದು ಮುಖ್ಯವಾದ ಅಂಶ. ಜೊತೆಗೆ 2024-25ರಲ್ಲಿ ನಮ್ಮಲ್ಲಿ 33.65 ಲಕ್ಷ ಕೋಟಿ ಸಾಲವನ್ನು ಮಂಜೂರಿಯನ್ನು ಮಾಡಲಾಗಿದೆ. ಅಂದರೆ ನಮ್ಮಲ್ಲಿ ಯಾಕೆ ಅಂತಂದರೆ ಸೊ ಈ ಮೂಲಕ ನಮ್ಮಲ್ಲಿ ಸಣ್ಣ ಸೂಕ್ಷ್ಮ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ ಆಗಲಿ. ಏಕೆಂದರೆ ದೇಶದ ಬೆನ್ನೆಲುಬು ಕೃಷಿ, ಅದರ ಜೊತೆಗೆ ನಮ್ಮ MSMEಗಳು ದೇಶದ ಬೆನ್ನೆಲುಬಾಗಿದೆ ಅಂತ ಹೇಳ್ಬೋದಾಗಿದೆ ಸರ್. ಅದರಲ್ಲೂ ಈ MSMEಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದು ಇಂಪಾರ್ಟೆನ್ಸ್ ಕೊಟ್ಟಿದ್ದು ಬಹುಶಃ ಕೋವಿಡ್ ನಂತರದ ಕೂಗು, MSMEಗಳಿಂದ ಬಂದಂತ ಕೂಗು. ಯಾಕೆಂದ್ರೆ ಆ ಟೈಮಲ್ಲಿ MSMEಗಳು ಸಂಪೂರ್ಣವಾಗಿ ನೆಲಕಚ್ಚುವಂತ ಸಂದರ್ಭ. ಅದನ್ನ ಚೇತರಿಸಿಕೊಳ್ಬೇಕು ಅಂದ್ರೆ ಈ ಸಹಾಯ ಬೇಕೇ ಬೇಕಿತ್ತು. ನೋಡಿ ಸರ್, ಈಗ MSMEಗಳು ನಮ್ಮ ಒಟ್ಟು ದೇಶೀಯ GDPಗೆ 31% ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದೆ. ಮತ್ತೆ ನಮ್ಮ ಹೆಚ್ಚು ರಫ್ತು ಮಾಡ್ತಿರುವಂತ ವಸ್ತುಗಳಲ್ಲಿ MSME ವಸ್ತುಗಳ ಒಂದು ಪಾಲು 48% ಹೆಚ್ಚಿದೆ. ಮತ್ತು ಒಟ್ಟು ಉದ್ಯೋಗಾವಕಾಶ ಸೃಷ್ಟಿಯಲ್ಲಿ ಸುಮಾರು 37.82 ಕೋಟಿಯಷ್ಟಿಗಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನು ನಮ್ಮ MSME ನೀಡಿದೆ ಅಂತ ಹೇಳ್ಬೋದು. ನಮ್ಮ ಭಾರತದಾದ್ಯಂತ ನಮ್ಮಲ್ಲಿ ಒಂದು 8 ಲಕ್ಷಕ್ಕಿಂತಲೂ ಹೆಚ್ಚು MSME ಘಟಕಗಳ ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಅನೇಕ MSMEಗಳು ನೋಂದಾವಣೆಯನ್ನು ಮಾಡಿಕೊಂಡಿದೆ ಅಂದಾಗ ನಮ್ಮಲ್ಲಿ ಜನ ಹೇಗೆ ಒಂದು ಉತ್ತೇಜನ ಕೊಟ್ಟಾಗ ಹೇಗೆ ಮುಂದೆ ಬರ್ತಾರೆ, ಸ್ವಉದ್ಯೋಗ ಅಥವಾ ಉದ್ಯಮಶೀಲತೆ ಸ್ವಾವಲಂಬನೆ ಗಳಿಸೋಕ್ಕೆ ಹೇಗೆ ಪ್ರಯತ್ನಶೀಲರಾಗ್ತಾರೆ, ಆತ್ಮನಿರ್ಭರ ನಡೆಸೋದಕ್ಕೆ ಹೇಗೆ ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಯೋಜನೆ ಸರ್. ಅಂದ್ರೆ ಈಗ ನಾವು ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ. ಹೌದು ಸರ್, ಹೌದು. ಬೇರೆ ದೇಶಗಳಿಗೆ ಎಷ್ಟೋ ಸಹಾಯ ಹಸ್ತವನ್ನು ಚಾಚಿರುವಂತ ಉದಾಹರಣೆಗಳಿದೆ ಈ ಕಾರ್ಯಕ್ರಮಗಳ ಮೂಲಕ. ಈ ವಿದೇಶಗಳಿಗೆ ನೀಡುವಂತ ಸಹಾಯ ಅಥವಾ ವಿದೇಶಗಳಿಂದ ನಾವು ಪಡ್ಕೊಳ್ತಕ್ಕಂಥ ಸಹಾಯಕ್ಕೆ G20 ಅಥವಾ ವಿದೇಶಿ ನೇರ ಹೂಡಿಕೆ ಕೂಡ ಮುಖ್ಯ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಮೇಡಮ್. ಯಾವ ದೇಶವೂ ಸ್ವಾವಲಂಬಿ ಅಲ್ಲ ಸರ್. ನಾವು ಪ್ರತಿಯೊಂದು ವಿಷಯದಲ್ಲೂ ಬೇರೆ ದೇಶದ ಮೇಲೆ ಅವಲಂಬನೆ ಆಗಲೇಬೇಕಾಗತ್ತೆ.
ನಾನು ಅಭಿವೃದ್ಧಿ ಸಾಧಿಸಬೇಕು, ಪ್ರಗತಿ ಸಾಧಿಸಬೇಕು, ಯೋಜನೆಗಳು ಮಹೋನ್ನತವಾಗಿದೆ. ಆದರೆ ಎಲ್ಲ ಯೋಜನೆಗಳನ್ನು ನಾನು ಜಾರಿಗೊಳಿಸಬೇಕು ಅಂದರೆ ಅತ್ಯವಶ್ಯಕವಾಗಿ ನನಗೆ ಬಂಡವಾಳ ಬೇಕೇ ಬೇಕು. ಸೊ ನನ್ನಲ್ಲಿ ಕೊರತೆ ಇದ್ದಾಗ ನಾನು ವಿದೇಶಗಳಿಂದ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅದನ್ನು ತೀರಿಸುವಂತಹ, ಮರುಪಾವತಿ ಮಾಡುವಂತಹ ಅಥವಾ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ವಿದೇಶಿ ನೇರ ಹೂಡಿಕೆ ಮುಖ್ಯ ಪಾತ್ರ ವಹಿಸಿದೆ. ಸೊ ಇಂತಹ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ಬೋದು. ನಮ್ಮಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ, ಅಂದ್ರೆ ನಮ್ಮ ಭಾರತ ಸರ್ಕಾರ ಹೇಗೆ ಬಿಸ್ನೆಸ್ ಅನ್ನ ನಾವು ಈಸಿಯಾಗಿ ಮಾಡಬೇಕು ಅನ್ನೋ ಕೆಲವು ಸುಧಾರಣೆಗಳು ಅವಶ್ಯಕತೆ ಇದೆ. ನೋಡಿ, ಕಾರ್ಮಿಕರ ಕಾನೂನುಗಳ ಸುಧಾರಣೆ ಇರ್ಬೋದು, ತೆರಿಗೆ ವ್ಯವಸ್ಥೆ ಸರಳೀಕರಣ ಇರ್ಬೋದು, GST ಇರಬಹುದು, ಅಥವಾ ಡಿಜಿಟಲ್ ಕ್ರಾಂತಿ ಇರಬಹುದು. ಇವೆಲ್ಲವುಗಳಿಂದ FDI ವಿಶ್ವಾಸ ಹೆಚ್ಚಾಗಿ ನಮ್ಮಲ್ಲಿ ಬಹುತೇಕವಾಗಿ ಇಂದು ಎಲ್ಲಾ ದೇಶಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ವಿಶ್ವದ ಹೂಡಿಕೆಯತ್ತ ನಮ್ಮ ಭಾರತದತ್ತ ಗಮನ ಹರಿಸ್ತಿರೋದು ಅನ್ನೋದು ಒಂದು ವಿಶೇಷವಾದ ಅಂಶ ಆಗಿದೆ. ನೋಡಿ, ನಮ್ಮಲ್ಲಿ ನೇರ ವಿದೇಶಿ ಹೂಡಿಕೆ 2013-14ರಲ್ಲಿ ಸುಮಾರು $36 ಬಿಲಿಯನ್ ಇತ್ತು. ಈಗ 2024-25 ಅಂಕಿಅಂಶಗಳು ನೋಡಿದಾಗ $81.04 ಬಿಲಿಯನ್ ಹೆಚ್ಚಾಗಿದೆ ಅಂತ, ಸುಮಾರು 14% ಅಷ್ಟು ವಿದೇಶಿ ಹೂಡಿಕೆ ನಮ್ಮಲ್ಲಿ ಹೆಚ್ಚಾಗ್ತಿದೆ. ಅದು ಗಮನಿಸಬೇಕಾಗಿರುವ ಅಂಶ. ಮತ್ತೆ ನಮ್ಮಲ್ಲಿ ಏಪ್ರಿಲ್ 2000 ವರ್ಷದಿಂದ 2024ರವರೆಗೆ ನಮ್ಮ ಭಾರತಕ್ಕೆ ಬಂದ FDI ಹರಿವು ಎಷ್ಟಿದೆ ಅಂದರೆ $1 ಟ್ರಿಲಿಯನ್ ಹೆಚ್ಚಾಗಿದೆ. ಸೊ ಇದು ಜಾಗತಿಕ ಹೂಡಿಕೆಯ ಒಂದು ಸುರಕ್ಷಿತ ತಾಣವಾಗಿಯೂ ಸಹ ನಮ್ಮ ಭಾರತ ಮಾರ್ಪಾಡಾಗಿದೆ ಅಂತ ಹೇಳುವಂಥದ್ದು ಬಹಳ ಖುಷಿಯ ಸಂಗತಿ. ಅನೇಕ ನಿರ್ಬಂಧಗಳನ್ನು ಉದಾರೀಕರಣ ಅಂತಾನು ಹೇಳ್ಬೋದು. ನಮ್ಮಲ್ಲಿ ಉದಾರೀಕರಣ, ಹಾಗಾಗಿ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಭಾರತದ ಕಡೆ ಒಂದ್ಸರಿ ನೋಡೋಣ. ಹೌದು, ಯಾಕೆಂದ್ರೆ ಇವೆಲ್ಲವೂ ಕೂಡ ಸರಳಗೊಳಿಸೋದ್ರಿಂದ, ಸುಗಮಗೊಳಿಸಿರೋದ್ರಿಂದ ನಿರ್ಬಂಧ ಇದೆ. ಆದ್ರೆ ಅದನ್ನ ಒಂದು ಸುರಕ್ಷಿತ, ನಮ್ಮ ದೇಶದ ಸುರಕ್ಷತೆಯನ್ನು, ಆರೋಗ್ಯವನ್ನು, ಭದ್ರತೆನ ಗಮನದಲ್ಲಿ ಇಟ್ಕೊಂಡು ಸೊ ಅವುಗಳ ಬೆಳವಣಿಗೆ ಆಗ ಮೂಲಕ ನಮ್ಮ ದೇಶದ ಬೆಳವಣಿಗೆಗೆ ಏನ್ ಬೇಕೋ ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡ್ತಾ ದೇಶವನ್ನ ಮುನ್ನಡೆಸುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಹಾಗಾಗಿನೇ ಗ್ರೂಪ್ 20 ಇದರಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಗುರುತಿಸ್ಕೊಳ್ತಾ ಇದ್ದೀವಿ. ಹೌದು ಸರ್. ನೋಡಿ, G20 ಗ್ರೂಪ್ 20 ನಮ್ಮ ಭಾರತ 2023ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಏನು ಅಂದ್ರೆ, ಈ G20ಯಲ್ಲಿ ಇದೇನು ವಿಶ್ವ ವ್ಯಾಪಾರ ಆಗತ್ತೆ ಅದರಲ್ಲಿ 75% ವ್ಯಾಪಾರ ಈ G20 ಇಂದಾನೆ ಆಗತ್ತೆ ಅನ್ನೋದು ಒಂದು ಗಮನಿಸಬೇಕಾಗಿರುವ ಅಂಶ ಸರ್. ಅದ್ರ ಜೊತೆಗೆ ಇಡೀ ವಿಶ್ವದ ಆದಾಯದಲ್ಲಿ 85% ಆದಾಯ ಸಂಚಲನ ಆಗ್ತಿರೋಂಥದ್ದು ಈ G20 ದೇಶಗಳಿಂದಾನೆ. ಮತ್ತೆ 2/3 ಜನಸಂಖ್ಯೆ ಈ ಒಂದು G20ಯಲ್ಲಿ ಇರುವಂತದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಶ್ವದ ಜನಸಂಖ್ಯೆಯಲ್ಲಿ 2/3 ಹೌದು ಅಷ್ಟು ಈ ಒಂದು G20 ರಾಷ್ಟ್ರಗಳಿದೆ. ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆಗೆ ಉದಯೋನ್ಮುಖವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇದರಲ್ಲಿ ಈ ಗ್ರೂಪ್ನಲ್ಲಿ ಇರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಶ್ವ ಗುರುವಾಗಲು ಹೊರಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಈಗ ನಮ್ಮ ಭಾರತದ ಕಡೆ ಗಮನ ಇದೆ. ಯಾಕೆ ಅಂತಂದ್ರೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಆರ್ಥಿಕ ವೇದಿಕೆಯಾಗಿ ನಮ್ಮ ಭಾರತನು ಬಲಗೊಳ್ತಿದೆ, ಪ್ರಗತಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ನಮ್ಮ ಜಾಗತಿಕ ನಾಯಕತ್ವದ ಬಲ ಹೆಚ್ಚಾಗ್ತಿದೆ. ಜೊತೆಗೆ G20ಯಲ್ಲಿ ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಧ್ವನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಇಡೀ ವಿಶ್ವದ ರಾಷ್ಟ್ರಗಳ ಆರ್ಥಿಕ ಮತ್ತು ಭದ್ರತಾ ಸಹಕಾರಕ್ಕೆ ವೃದ್ಧಿಸಲು ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ, ವಿಶೇಷವಾಗಿ ನಮ್ಮಲ್ಲಿ ಇದೊಂದು ಥೀಮ್ ಇದೆ ಸರ್. ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ G20ಯಲ್ಲಿ ಅದೊಂದು ಘೋಷಣೆಯನ್ನು ಮಾಡ್ತು. ಏನು ಅಂತಂದ್ರೆ, 1 ವರ್ಲ್ಡ್ 1 ಫ್ಯಾಮಿಲಿ 1 ಫ್ಯೂಚರ್ ಅಂತ. ಒಂದೇ ಭೂಮಿ, ಒಂದೇ ಕುಟುಂಬ, ಒಂದೇ ಭವಿಷ್ಯ ಅಂತ. ಅದು ವಸುದೈವ ಕುಟುಂಬಕಂ ಅಂತಾನು ಹೇಳ್ಬೋದು. ಅದರಿಂದ ಸುಸ್ಥಿರ ಅಭಿವೃದ್ಧಿ, ಯಾಕೆಂದ್ರೆ ಇರುವುದೊಂದೇ ಭೂಮಿ, ಈ ಭೂಮಂಡಲದಲ್ಲಿ ಮಾತ್ರ ಸಕಲ ಜೀವರಾಶಿಗಳು ಜೀವಯೋಗ್ಯವಾಗಿರುವಂತಹ ಪ್ರದೇಶ. ಆದ್ರೆ ಇದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ ಸಾಧಿಸಬೇಕು, ನಮ್ಮ ಮುಂದಿನ ಪೀಳಿಗೆಯೂ ಸಹ ಅಭಿವೃದ್ಧಿನೂ ಆಗ್ಬೇಕು. ಅಭಿವೃದ್ಧಿ ಒಂದೇ ಅಲ್ಲ, ಹೌದು, ಅಭಿವೃದ್ಧಿಯ ಜೊತೆಗೆ ಈ ಸುಸ್ಥಿರತೆಯನ್ನ, ಹೌದು, ಈ ಭೂಮಂಡಲವನ್ನು ಉಳಿಸಿಕೊಳ್ಳಬೇಕು, ಪರಿಸರದ ಸಂರಕ್ಷಣೆ ಮಾಡುವ ದಿಸೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆ ದೃಷ್ಟಿಯಲ್ಲಿ ಇದು ಪ್ರಯತ್ನಗಳನ್ನು ಮಾಡ್ತಿರೋದು ಒಂದು ಮುಖ್ಯವಾದ ಅಂಶ ಸರ್. ಸೊ ಜೊತೆಗೆ ಇಡೀ ನಮ್ಮ ಭಾರತದಲ್ಲಿ ಹೇಗೆ UPI ಮತ್ತೆ ಆಧಾರ್ ಮಾದರಿಯಲ್ಲೇ ವಿಶ್ವದಲ್ಲೂ ಸಹ ಇದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕುರಿತು ಜಾಗತಿಕವಾಗಿ ಗಮನವನ್ನು ಸೆಳೀತಾ ಇದೆ. ಜೊತೆಗೆ ನಮ್ಮ ಭಾರತ ಈಗಾಗಲೇ ಹೇಳಿದ್ನಲ್ವ ಸರ್, ಹವಾಮಾನ ಇರ್ಬೋದು ಅಥವಾ ನಮ್ಮಲ್ಲಿ ಆರ್ಥಿಕ ಸ್ಥಿರತೆ ಇರ್ಬೋದು, ಸೊ ಇವೆಲ್ಲಗಳ ಕಡೆ ಇದು ಹೆಚ್ಚು ಗಮನವನ್ನು ವಹಿಸ್ತಾ ಇದೆ. ಸೊ ಇದು G20ಯಲ್ಲಿ ನಮ್ಮ ಭಾರತ ಒಂದು ಮುಖ್ಯ ಪಾತ್ರನ ವಹಿಸ್ತಾ ಇದೆ. ಭಾರತದ ಕಡೆ ಬಹಳ ಭರವಸೆಯಿಂದ ನೋಡುವಂಥ ರಾಷ್ಟ್ರಗಳಿದ್ದಾವೆ. ಹೌದು ಸರ್. ಈಗ ನಮಗೆ ಮುಂದಿನ ಗುರಿ ವಿಕಸಿತ ಭಾರತದ ಪರಿಕಲ್ಪನೆ, ಅಭಿವೃದ್ಧಿಯ ಪರ್ವವನ್ನು ಸಾಧಿಸ್ತಾನೆ
ಆ ಗುರಿಯ ಕಡೆ ನೋಡಬೇಕಾಗುತ್ತೆ. ಈಗ ತುಂಬ ಜನ ನಾವು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಲಿದ್ದೀವಿ. ಎಲ್ಲಿದ್ದೀವಿ ಮೇಡಮ್? 4ನೇ ಸ್ಥಾನದಲ್ಲಿದ್ದೀವಿ ಸರ್. ಇದಕ್ಕೆಲ್ಲ ನಮ್ಮಲ್ಲಿ ಲಾಸ್ಟ್ ಇಯರ್ ನಮ್ಮಲ್ಲಿ 5ನೇ ಸ್ಥಾನದಲ್ಲಿತ್ತು, ಸೂಪರ್ ಪವರ್ ಟಾಪ್ 5 ಕಂಟ್ರಿ ಆಗಿತ್ತು. ಈಗ ನಮ್ಮಲ್ಲಿ 4ನೇ ಸ್ಥಾನದಲ್ಲಿರುವಂಥದ್ದು ಖುಷಿಯ ಸಂಗತಿ. ಇನ್ನೂ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಅಥವಾ ವಿಶ್ವ ಆರ್ಥಿಕ ತಜ್ಞರು, ಚಿಂತಕರು ಒಂದು ಉತ್ತಮ ಭವಿಷ್ಯ ನುಡಿತಾ ಇದೆ. ನಮ್ಮ ಭಾರತ ಇನ್ನೂ ಸೂಪರ್ ಪವರ್ ಕಂಟ್ರಿ ಆಗುತ್ತೆ, ಅಥವಾ ಆರ್ಥಿಕವಾಗಿ ಅತಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವ ರಾಷ್ಟ್ರವಾಗಲಿದೆ, ಮೂರನೇ ರಾಷ್ಟ್ರವಾಗಲಿದೆ, ಹೊಮ್ಮುವ ಸಾಧ್ಯತೆಗಳಿದೆ. 2047 ಇಸ್ವಿಗೆ ಗೊತ್ತಿದೆ ಅಲ್ವಾ ಸರ್, ನಮ್ಮ ಭಾರತ ಸುಸಂತ್ರನ ಗಳಿಸ್ಕೊಂಡು 1 ಶತಮಾನ 100 ವರ್ಷಗಳ ಒಂದು ಸವಿ ನೆನಪು ಆಗೋಷ್ಟರಲ್ಲಿ ಇದು ನಮ್ಮ ಭಾರತವೂ ಸಹ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದೆ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದರೆ, ಅನುಷ್ಠಾನಗೊಳಿಸಿದ್ರೆ ನಿಜವಾದ ಫಲಾನುಭವಿಗಳಿಗೆ, ಅದು ಯಾರ್ಯಾರ ಸಲುವಾಗಿ ನೀತಿ ನಿಯಮಗಳನ್ನು, ಕಾನೂನುಗಳನ್ನು, ಯೋಜನೆ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೋ ಅವರಿಗೆ ನೇರವಾಗಿ ತಲುಪುವಂತೆ ಮಾಡಿದ್ರೆ ಬಹುಶಃ ಈ ಕನಸು ನನಸಾಗುತ್ತೆ. ಇದ್ರ ಮೂಲಕ ಬಡತನ ನಿರ್ಮೂಲನೆ ಕೂಡ ಒಂದು ಆದ್ಯತೆಯಾಗಿತ್ತು ಸರ್ಕಾರಕ್ಕೆ, ಒಂದು ಸವಾಲಾಗಿತ್ತು. ಆದ್ಯತೆಯಾಗಿ ಅದನ್ನು ತಗೊಂಡು ಇವತ್ತು ಬಡತನ ರೇಖೆಯಿಂದ ಮುಖ್ಯವಾಹಿನಿಗೆ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಹೌದು ಸರ್, ಹೌದು, ನಿಜವಾಗ್ಲೂ ಕೂಡ ಅದೊಂದು ಹೆಗ್ಗಳಿಕೆ ವಿಚಾರ. ಹೌದು ಸರ್. ಆರ್ಥಿಕ ಅಭಿವೃದ್ಧಿ ಈ ಒಂದು ತೀರಾ ಬಡತನದಲ್ಲಿರ್ತಕ್ಕಂಥ ಅಥವಾ ಗುಂಪಿನಲ್ಲಿರ್ತಕ್ಕಂಥ ಜನರ ಬದುಕಿನಲ್ಲೂ ಕೂಡ ಆರ್ಥಿಕ ಸಬಲೀಕರಣವನ್ನು ತರಬೇಕು. ಹೌದು ಸರ್, ಸರ್ಕಾರ ಅದಕ್ಕೆ ಆದ್ಯತೆಯನ್ನು ಕೊಡ್ತು. ನಿಜ ಸರ್. ಮುಖ್ಯವಾಗಿ ನಾರಿ ಶಕ್ತಿ ಎನ್ಬೋದು ಹೆಣ್ಮಕ್ಳು. ಯಾಕಂದರೆ ನಮ್ಮಲ್ಲಿ ನಮ್ಮೆಲ್ಲ ಗಾಂಧೀಜಿಯಿಂದ ಅಂಬೇಡ್ಕರ್ ಆದಿಯಾಗಿ ನಮ್ಮಲ್ಲಿ ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿ ಲಿಂಗತ್ವ ಸಮಾನತೆ ಅಥವಾ ಸಮತೆಯಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಎಲ್ಲ ಒಂದು ನೈಜ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ದಿಸೆಯಲ್ಲಿ ನಾರಿ ಶಕ್ತಿಯ ಅಭಿವೃದ್ಧಿಗೆ, ಮಹಿಳೆಯರ ಸಬಲೀಕರಣದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಸರ್. ಇದು ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದರೆ ಹೆಣ್ಮಕ್ಳಿಗನ್ನ ಸ್ವಾವಲಂಬನೆಗೊಳಿಸುವಂಥದ್ದು. ಹೇಗೆ ಉದ್ಯೋಗಾವಕಾಶಗಳು, ಸ್ವಯಂ ಉದ್ಯೋಗ, ಹಣಕಾಸಿನ ಸೇವೆಗಳಿಗೆ ಅವ್ರಿಗೆ ಪ್ರವೇಶಾಧಿಕಾರ, ಅವರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ. ಹೌದು ಸರ್. ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಸಾಮಾಜಿಕ ಭದ್ರತೆ ಹೆಚ್ಚಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಮುದ್ರಾ ಯೋಜನೆ. ಮುದ್ರಾ ಯೋಜನೆಯಲ್ಲಿ 68% ಸಾಲ ಸೌಲಭ್ಯಗಳನ್ನು ನಮ್ಮಲ್ಲಿ ಹೆಣ್ಮಕ್ಳು ಪಡ್ಕೊಂಡಿರೋದು ಒಂದು ವಿಶೇಷವಾದ ಅಂಶ. ಮತ್ತು ಎರಡನೇದಾಗಿ ನಮ್ಮಲ್ಲಿ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಎಲ್ಲ ಮಹಿಳೆಯರು, ವಿಶೇಷವಾಗಿ ಸಾಮಾಜಿಕ ಮತ್ತು ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದರೊಟ್ಟಿಗೆ ನಮ್ಮಲ್ಲಿ ಯಾರೇ ನಮ್ಮ ಅಲ್ಪಸಂಖ್ಯಾತ ಇರಬಹುದು, ನಮ್ಮಲ್ಲಿ ಎಲ್ಲ ಆದಿವಾಸಿಗಳು ಎಲ್ಲರಿಗೂ ಸಹ ಒಳಗೊಂಡು ಈ ಮೂಲಕ ಅವ್ರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು. ಅದರ ಜೊತೆಗೆ ನಮ್ಮಲ್ಲಿ ಉದ್ಯಮಗಳಿಗೆ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಕೊಡ್ತಾ ಇದೆ ಸರ್, ಮಹಿಳೆಯರಿಗೆ. ಮತ್ತು ನಮ್ಮಲ್ಲಿ SC ST ಯಾರು ಉದ್ಯಮಿಗಳಿದ್ದಾರೋ ಇವರೊಳಗೆ ನಮ್ಮ ಸರ್ಕಾರ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ. ಅದರ ಜೊತೆಗೆ ಹೊಸ ಉದ್ಯಮಗಳನ್ನು ಸ್ಟಾರ್ಟ್ಅಪ್ ಮಾಡೋದು ಹೆಚ್ಚೆಚ್ಚಾಗಿ ಉತ್ತೇಜನ ಕೊಡ್ತಾ ಇದೆ. ಮತ್ತು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇರ್ಬೋದು, ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇರ್ಬೋದು. ಈ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇವುಗಳ ಮೂಲಕ ಅವ್ರಿಗೆ ನೇರವಾಗಿ ಹಣದ ನೆರವು ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು, ಅಥವಾ ಕಡಿಮೆ ಬಡ್ಡಿ ದರದಲ್ಲಿ. ಅವನ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಜೊತೆಗೆ ಹೌದು ಮಾರುಕಟ್ಟೆ ಸೌಲಭ್ಯ, ಮತ್ತು ಸರ್ಕಾರವೇ ನೇರವಾಗಿ ಖರೀದಿಯಲ್ಲಿ ಮುಖ್ಯ ಪಾತ್ರ ವಹಿಸುವಂಥದ್ದು. ಹೀಗೆ ಲಕ್ಷಾಂತರ ಮಹಿಳೆಯರು ತಮ್ಮದೇ ಸ್ವಂತ ಆದಾಯ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಆರ್ಥಿಕ ಸ್ವಾವಲಂಬನೆ ಅಂದಾಗ ಬಹಳ ಖುಷಿ ಅನಿಸುತ್ತೆ ನೋಡಿ. ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ದೊರೆಯುವ ಸೌಲಭ್ಯಗಳನ್ನು ಬಳಸ್ಕೊಂಡು ಬಹಳ ವೇಗವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗ್ತಿದ್ದಾರೆ. ಸೊ ಇದು ಖುಷಿಯ ಸಂಗತಿ ಸರ್. ವಿಶೇಷವಾಗಿ ಉಜ್ವಲ ಯೋಜನೆ ನಾವು ಹೇಳಿದ ಬಡ ಹೆಣ್ಮಕ್ಳು ನಮ್ಮೆಲ್ಲ ಒಂದು ಕಡೆ ಹಳ್ಳಿಗಳಲ್ಲಿ ಆರೋಗ್ಯ ಅಥವಾ ಕಣ್ಣಿನ ಸಮಸ್ಯೆ, ಸಾಕಷ್ಟು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಂದ ನಳ್ತಾ ಇದ್ರು. ಸೊ ಈ ಮೂಲಕ ನಮ್ಮಲ್ಲಿ ಬಡ ಮಹಿಳೆಯರಿಗೆ ಉಚಿತ LPG ಸಂಪರ್ಕ ಇರ್ಬೋದು, ಅಥವಾ ಅವರಿಗೆ ಜನ್ಧನ್ ಯೋಜನೆ, ಇಲ್ಲೂ ಮಹಿಳೆಯರಿಗೆ ಅವ್ರ ಖಾತೆಗೆ ತೆರೆಯುವಿಕೆ, ನೇರವಾಗಿ ಅವರ ಖಾತೆಗೆ ಹಣ ವರ್ಗಾವಣೆ ಇರ್ಬೋದು. ಈ ಮೂಲಕ ಅವ್ರ ಸ್ವಾವಲಂಬನೆ ಗಳಿಸುವಂಥದ್ದು. 12 ವರ್ಷಗಳ ಕೇಂದ್ರ ಸರ್ಕಾರದ ಪಯಣದಲ್ಲಿ ಏನೆಲ್ಲ ಮುಖ್ಯವಾದಂಥ ಮೈಲುಗಲ್ಲುಗಳಾಗಿದೆ ಮತ್ತು ಎಷ್ಟು ಪ್ರಗತಿಯಾಗಿದೆ, ಮುಂದೆ ಏನಾಗಬೇಕು
ಮುಂದೆ ಹೋಗಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಗುರಿ ಏನು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪರವಾಗಿ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್. ತಾವು ನನ್ನನ್ನು ಆಹ್ವಾನಿಸಿ ಇದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟದಕ್ಕೆ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು, ತ್ಯಾಮಗೊಂಡ್ಲು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.